ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಡ್ರೈ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಅದು ತುಂಬಾ ಈಸಿ ಈ ಪಲ್ಯ ಮಾಡೋದು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಕ್ಯಾರೆಟು ಒಂದು 5-6 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೊ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಹಾಗೆ ಬೀನ್ಸನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಜೀರಿಗೆ ಪುಡಿ ಹಾಗೆ ಕೊತ್ತಂಬರಿ ಕಾಳಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಇದು ಚಟಪಟ ಅಂತ ಸಿಡಿತಿದ್ದಂಗೆ ನಾನು ಏನು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಒಂದು 2 ನಿಮಿಷ ಆದರೂ ಚೆನ್ನಾಗಿ ಕುಕ್ ಆಗಬೇಕು. ಈರುಳ್ಳಿ ಸ್ವಲ್ಪ ಕುಕ್ ಆದಮೇಲೆ ನಾನು ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಈಗ ನಾನು ಬೀನ್ಸನ್ನು ಹಾಕ್ಕೊತಾ ಇದ್ದೀನಿ. ಹಚ್ಚಿಟ್ಕೊಂಡಿರ್ತೀನಲ್ವ ಬೀನ್ಸು, ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಕ್ಯಾರೆಟು ಸ್ವಲ್ಪ ಬೇಗ ಬೆಂದುಬಿಡುತ್ತೆ. ಸೊ ಬೀನ್ಸು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ. ಅದಕ್ಕೋಸ್ಕರ ಫಸ್ಟ್ ನಾನು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬೇಗ ಬೇಯಲಿ ಅಂದ್ಬಿಟ್ಟು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ನೀರು ಹಾಕದಿದ್ದಂಗೆ ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಬೀನ್ಸ್ ಬೆಂದಿದೆ ಅಂದಮೇಲೆ ಈಗ ನಾನು ಕ್ಯಾರೆಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಒಂದು 10 ನಿಮಿಷ ಆದರೂ ಚೆನ್ನಾಗೇ ಕುಕ್ ಆಗಬೇಕು. ಈಗ ಒಂದು 10 ನಿಮಿಷ ಆಗಿದೆ. ಈಗ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಖಾರದ ಪುಡಿ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು. ಈಗ ಆಗಿದೆ ನೋಡಿ. ಈಗ ನಾನು 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಅಷ್ಟನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಮತ್ತೆ ಬೇಯಿಸ್ತಾ ಇದ್ದೀನಿ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ಟು ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಆಗಿದೆ ಇದು. ಈಗ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಹಸಿ ತರಕಾರಿದು ಪಲ್ಯ ಅನ್ನೋ ಥರ ಮಾಡ್ತಾ ಇದ್ದೀನಿ. ಸೊ ಇದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಸಿ ತರಕಾರಿ ಪಲ್ಯ ಅಂದರೆ ಇಲ್ಲಿ ಯಾವುದೇ ಥರ ಒಗ್ಗರಣೆ ಹಾಕ್ದಿದ್ದಂಗೆ ಎಣ್ಣೆ ಬಳಸ್ದಿದ್ದಂಗೆ ಮಾಡೋ ಅಂಥದ್ದು. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಥರ ಆಗಲಿ ಅಥವಾ ಹೆಲ್ತಿಯಾಗಿ ನಾವು ಏನಾದರೂ ತಿನ್ನಬೇಕು ಅನ್ನೋ ಥರ ಆಗಲಿ ಸೊ ಈ ಥರ ರೆಸಿಪಿನ ತಿನ್ನೋದ್ರಿಂದ ತುಂಬಾ ವೆಯ್ಟ್ ಲಾಸು ಸಹ ಆಗುತ್ತೆ. ಹಾಗೆ ನಾವು ಹಸಿ ತರಕಾರಿನ ಡೈರೆಕ್ಟಾಗೂ ತಿನ್ನಂಗಾಗುತ್ತೆ. ಇಲ್ಲಿ ಯಾವುದೇ ಥರ ನಾನು ತರಕಾರಿನ ಬೇಯಿಸ್ತಾ ಇಲ್ಲ. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, 1-2 ಕ್ಯಾರೆಟು ಹಾಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, 1 ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ನಾನು ಇದಿಷ್ಟು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಈರುಳ್ಳಿ ಹಾಗೆ ಟೊಮೊಟೊ, ಮೆಂತ್ಯ ಸೊಪ್ಪನ್ನ ಹಚ್ಚಿಟ್ಕೊಂಡಾದ್ಮೇಲೆ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಾಕ್ತಾ ಇರೋದು ಬರೀ ಖಾರದ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಕಾಯಿ ತುರಿನೂ ಸಹ ಹಾಕ್ಕೋಬೋದು. ಅಂದರೆ ನೀವು ಬಾಕ್ಸಿಗೆ ಏನಾದರೂ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ತೀನಿ ಅನ್ನೋದಾದರೆ ಸೊ ಕಾಯಿ ತುರಿ ಹಾಕ್ಕೊಳೋದ್ರಿಂದ ಮಧ್ಯಾಹ್ನಕ್ಕೆ ಕೆಡುತ್ತೆ. ಸೊ ಅದಕ್ಕೋಸ್ಕರ ಕಾಯಿ ತುರಿ ನಾನು ಹಾಕ್ತಾ ಇಲ್ಲ. ಇದು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋದ್ರಿಂದ ಈ ಥರ ಹಸಿ ತರಕಾರಿ ಪಲ್ಯ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಮೊದಲನೇಗೆ ತೋರಿಸಿದ್ದು ಡ್ರೈ ಪಲ್ಯ ಅಂತ ಏನು ತೋರಿಸಿದ್ನಲ್ವ ಸೊ ಆ ಥರ ನಾವು ಪಲ್ಯ ಮಾಡ್ಕೊಳೋದ್ರಿಂದ ಸೊ ನಾವು ವೆಯ್ಟ್ ಲಾಸ್ ಆಗಬೇಕು, ತರಕಾರಿ ಜಾಸ್ತಿ ತಿನ್ನಬೇಕು ಅನ್ನೋಂಥವ್ರು ಸೊ ಈ ಥರ ಪಲ್ಯನ ತಿಂದರೆ ನಮಗೆ ವೆಯ್ಟ್ ಲಾಸು ಆಗುತ್ತೆ. ಹಾಗೆ ಹೆಚ್ಚಾಗಿ ನಾವು ತರಕಾರಿನೂ ತಿಂತೀವಿ. ನಾವು ಏನು ಮಸಾಲಾನ ರುಬ್ಬಿಟ್ಕೊಂಡು ನಾವು ಪಲ್ಯ ಮಾಡ್ಕೊತೀವಲ್ವ ಸೊ ಆ ಥರ ಮಸಾಲ ರುಬ್ಬಿಟ್ಕೊಂಡಾಗ ತರಕಾರಿ ಪಲ್ಯನ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಸೊ ಈ ಥರ ಪಲ್ಯನ ಮಾಡ್ಕೊಂಡು ತಿಂದರೆ ನಾವು ತರಕಾರಿನ ಹೆಚ್ಚಾಗೂ ತಿನ್ಬೋದು. ಸೊ ಆರೋಗ್ಯವಾಗೂ ಇರುತ್ತೆ. ನೀವು 2 ಥರ ಪಲ್ಯನ ತೋರಿಸಿದ್ದೀನಿ. ಒಂದು ಬೇಯಿಸಿರೋದು ಹಾಗೆ ಇನ್ನೊಂದು ಡ್ರೈ ಪಲ್ಯ ಅಂತ ತೋರಿಸಿದ್ದೀನಿ. ಅಂದರೆ ಯಾವುದೇ ಥರ ಕುಕ್ ಆಗ್ದಲೇ ಇರೋವಂಥದ್ದು. ಸೊ ಈ ಥರ 2 ರೆಸಿಪಿನ ಟ್ರೈ ಮಾಡಿ. ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.